ಈ ನಮ್ಮ ಹಿಂದೂಗಳ ಒಂದು ಪ್ರಮುಖವಾದ ಹಬ್ಬ ಸಂಭ್ರಮಾಚರಣೆ ಅಂದರೆ ಯುಗಾದಿ ಮತ್ತು ಶ್ರೀರಾಮನವಮಿ. ಇನ್ನೇನು ಮಾರ್ಚ್ ತಿಂಗಳು 9ನೇ ತಾರೀಕು 19ನೇ ತಾರೀಕು ಮುಂದಿನ ತಿಂಗಳ 19ನೇ ತಾರೀಕು ಯುಗಾದಿ ಇದೆ. ಅದಾದ ನಂತರ 9 ದಿವಸಕ್ಕೆ ಶ್ರೀರಾಮನವಮಿ ಹಬ್ಬ ಬರ್ತಾ ಇದೆ. ಸೊ ಎಲ್ಲ ಒಂದು ಕಡೆ ನಾವು ಹಿಂದೂಗಳಾಗಿ ಬೇರೆ ಸಮುದಾಯದವರು ಏನು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಾರೆ, ಒಂದು ಸಂಭ್ರಮ ಇನ್ನೊಂದು ಮತ್ತೊಂದು ಏನಿರುತ್ತೆ ಅದನ್ನು ಒಂದು ನಮ್ಮೆಲ್ಲರ ಒಗ್ಗೂಡುವಿಕೆಯಿಂದ ಇನ್ನೂ ಚೆನ್ನಾಗಿ ಅದಕ್ಕೊಂದು ಅರ್ಥ ಬರೋ ರೀತಿ ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನು ನಮ್ಮ ಶಿರಾ BJP ಘಟಕದ ವತಿಯಿಂದ ಇವತ್ತು ತಗೊಂಡು ಏನು ಈ ಯುಗಾದಿ ಬರುತ್ತೆ ಅದು ಹಿಂದೂಗಳ ಹೊಸ ವರ್ಷ ಅಂತ ಕೂಡ ನಮಗೆ ಗೊತ್ತಿದೆ. ಇವತ್ತು ಕೂಡ ನಮ್ಮ ಪಂಚಾಂಗದಲ್ಲಿ ಹಿಂದೂಗಳಿಗೆ ನಿಜಕ್ಕೂ ಹೊಸ ವರ್ಷ ಅಂತ ಹೇಳಿದ್ರೆ ನಮಗೆ ಯುಗಾದಿ ಹಬ್ಬ. ನೀವು ಕೇರಳದಲ್ಲಿ ಹೋದರೆ ಓಣಂ ಅಂತ ಮಾಡ್ತಾರೆ, ಇನ್ನು ಯುಗಾದಿನ ಆಂಧ್ರದಲ್ಲೂ ಕೂಡ ಹೊಸ ವರ್ಷ ಅಂತ ಸಂಭ್ರಮಾಚರಣೆ ಮಾಡ್ತಾರೆ. ಸೊ ಆ ದಿವಸದಲ್ಲಿ ಇನ್ನೂ ಹೆಚ್ಚು ಉತ್ಸಾಹದಿಂದ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಎರಡೂ ಹಬ್ಬಗಳ ಸಂದರ್ಭದಲ್ಲಿ ಈಗ ನಮ್ಮ ಎಲ್ಲ ಅಭಿಮಾನಿ ಬಳಗ ಮತ್ತು ನಮ್ಮ ಪಾರ್ಟಿ ವತಿಯಿಂದ ಒಂದು ನಿರ್ಧಾರ ತಗೊಂಡು ಹೆಚ್ಚು ಅರ್ಥಗರ್ಭಿತವಾಗಿ ಈ ಒಂದು ಕಾರ್ಯಕ್ರಮ ನಡಿಬೇಕು ಅಂಥೇಳಿ, ಹಬ್ಬ ಆಚರಣೆ ಆಗಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರೆ. ಅವ್ರಿಗೆ ಇನ್ನೂ ಉತ್ತೇಜನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಶಿರಾ ತಾಲೂಕಿನ ಎಲ್ಲ 250 ಗ್ರಾಮಗಳಲ್ಲೂ ಕೂಡ ಒಂದು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸೋದ್ರ ಮುಖಾಂತರ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಏನು ನಮ್ಮ ಟ್ರೆಡಿಷನ್ ಇದೆ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ ಇದೆ, ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಬೇರೆ ಯಾವ ಸಮುದಾಯದವ್ರು ರಂಗೋಲಿ ಹಾಕ್ತಾರೋ ಗೊತ್ತಿಲ್ಲ ನನಗೆ. ಆದರೆ ಹಿಂದೂಗಳಿಗೆ ಎಲ್ಲ ಒಂದು ಕಡೆ ಬೆಳಗ್ಗೆ ಎದ್ದು ಹೆಣ್ಣುಮಕ್ಕಳು ಮನೆ ಮುಂದೆ ರಂಗೋಲಿ ಹಾಕೋದು ಒಂದು ಮೊದಲನೇ ಶುಭ ಸಂಕೇತ ಅಂಥೇಳಿ ನಾವೆಲ್ಲ ಭಾವಿಸ್ತೇವೆ. ಯಾರ್ದಾದ್ರು ಮನೆ ಮುಂದೆ ರಂಗೋಲಿ ಹಾಕಿಲ್ಲ ಅಂದರೆ ಮತ್ತೇನೋ ತೊಂದರೆ ಆಗಿದೆ ಆ ಮನೆಯಲ್ಲಿ ಅಥವಾ ಇದು ಅನ್ನೋ ಥರದ ಒಂದು ಭಾವನೆ ಇದೆ. ಆ ಕಾರಣಕ್ಕಾಗಿ ಇನ್ನು ಮುಂದಿನ ಜನರೇಷನ್ಗೆ ಈ ರೀತಿಯ ಒಂದು ಸಂಸ್ಕಾರವನ್ನು ಮುಂದುವರಿಸಬೇಕು, ಸಂಸ್ಕೃತಿಯನ್ನು ಮುಂದುವರಿಸಬೇಕು ಅನ್ನೋ ಕಾರಣಕ್ಕಾಗಿ ಇದಕ್ಕೊಂದು ಹೆಚ್ಚು ಒತ್ತು ಕೊಟ್ಟು ಗ್ರಾಮೀಣ ಭಾಗದಲ್ಲಿ ಒಂದು ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಈ ರೀತಿ ನಿರ್ಧಾರ ಮಾಡಿದ್ದೇವೆ. ಪ್ರತಿ ಹಳ್ಳಿನಲ್ಲೂ ಕೂಡ, ಪ್ರತಿ ಹಳ್ಳಿನಲ್ಲಿ ಆ ಊರಿನಿಂದ 25 ಕುಟುಂಬ ಅಥವಾ 50 ಕುಟುಂಬ ಅಥವಾ 100 ಕುಟುಂಬ ಎಷ್ಟು ಜನ ಭಾಗವಹಿಸ್ತಾರೆ, ಒಂದು ಕುಟುಂಬಕ್ಕೆ ಒಂದು ಇದಕ್ಕೆ ಮಾತ್ರ ಅವಕಾಶ ಇರುತ್ತೆ ಸ್ಪರ್ಧೆಗೆ. ಅಲ್ಲ, ಅವ್ರು ಬೇಕಾದ್ರೆ ಕುಟುಂಬದವರೆಲ್ಲ ಸೇರಿ ಒಂದು ರಂಗೋಲಿ ಮಾಡ್ಬೋದು. ಒಂದು ಕುಟುಂಬಕ್ಕೆ ಒಂದು ಆಯ್ಕೆ ಮಾತ್ರ ಇರುತ್ತೆ. ಅಲ್ಲಿ ಒಂದು 100 ಕುಟುಂಬ ಬಂದರೆ 100 ಕುಟುಂಬದವರೆಗೂ ಆಗೋಷ್ಟು ಒಂದು ಒಳ್ಳೆಯ ಜಾಗವನ್ನು ನಮ್ಮ ಮಹಿಳಾ ಮೋರ್ಚಾ ಹೆಣ್ಣು ಮಕ್ಕಳು, ನಮ್ಮ ಬೇರೆ ಪಕ್ಷದ ಎಲ್ಲ ಪದಾಧಿಕಾರಿಗಳು ಸೇರಿ ಅದಕ್ಕೊಂದು ಸೂಕ್ತವಾದ ಒಂದು ವಾತಾವರಣ ನಿರ್ಮಾಣ ಮಾಡಿ ರಂಗೋಲಿ ಹಾಕೋದಕ್ಕೆ ಜಾಗ ಏನು ಬೇಕೋ ಅದು ನಿರ್ಮಾಣ ಮಾಡಿಕೊಡ್ತಾರೆ. ಇದೊಂದು ಕಾಂಪಿಟೇಷನ್, ಇದೊಂದು ಸ್ಪರ್ಧೆ. ಆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಮೊದಲನೇ ಬಹುಮಾನ 5,000 ರೂಪಾಯಿ ಹಣ ಅಥವಾ 5,000 ರೂಪಾಯಿ ಬೆಲೆ ಬಾಳುವಂಥ ಒಂದು ಗಿಫ್ಟು. ಎರಡನೇ ಬಹುಮಾನ 3,000 ರೂಪಾಯಿ ಹಣ ಅಥವಾ 3,000 ರೂಪಾಯಿ ಬೆಲೆ ಬಾಳುವಂಥ ಒಂದು ಗಿಫ್ಟು. ಮೂರನೇ ಬಹುಮಾನ 2,000 ರೂಪಾಯಿ ಹಣ ಅಥವಾ 2,000 ರೂಪಾಯಿ ಬೆಲೆ ಬಾಳುವಂಥ ಒಂದು ಗಿಫ್ಟು. ಇದರ ಜೊತೆಗೆ ಆ ಪಾರ್ಟಿಸಿಪೆಂಟ್ಸ್ ಎಷ್ಟು ಜನ ಇರ್ತಾರೆ, ಯಾರ್ಯಾರೆಲ್ಲ ಭಾಗವಹಿಸ್ತಾರೆ ಅವರೆಲ್ಲರಿಗೂ ಕೂಡ ಒಂದು ಸಮಾಧಾನಕರ ಬಹುಮಾನ. ಒಂದು ವೇಳೆ ಅವರು ವಿಜೇತರಾಗಿಲ್ಲ ಅಂತ ಹೇಳಿದ್ರೆ ಒಂದು ಸಮಾಧಾನಕರವಾದಂಥ ಬಹುಮಾನವನ್ನು ಕೊಡುವಂಥದ್ದು. ನಮ್ಮದು ಇಡೀ ತಂಡ ಏನಿದೆ, ಒಂದು ದಿವಸ ಒಂದು ಗ್ರಾಮ ಪಂಚಾಯತಿನ ಆಯ್ಕೆ ಮಾಡ್ತೇವೆ. ನಾವು ಇಡೀ ತಂಡ ಇಷ್ಟೂ ಜನ ಆ ಗ್ರಾಮ ಪಂಚಾಯತಿ 7-8 ಹಳ್ಳಿಗೂ ಕೂಡ ಅವತ್ತೇ ಪ್ರವಾಸ ಮಾಡ್ತೇವೆ. ನಮ್ಮೆಲ್ಲರ ಸಮ್ಮುಖದಲ್ಲೇ ಅಲ್ಲಿ ತೀರ್ಪುಗಾರರು ಬಹುಮಾನವನ್ನು ಪ್ರಕಟಿಸ್ತಾರೆ.
ಅವ್ರಿಗೆ ಅಷ್ಟು ಜನಕ್ಕೆ 50 ಕುಟುಂಬ ಸ್ಪರ್ಧಿಗಳು 50 ಇರ್ತಾರೋ 100 ಇರ್ತಾರೋ ಅಷ್ಟು ಜನಕ್ಕೆ ಅವತ್ತೇ ಒಂದು ಸರ್ಟಿಫಿಕೇಟು ಮತ್ತು ಒಂದು ಬಹುಮಾನವನ್ನು ವಿತರಣೆ ಮಾಡುವಂಥದ್ದು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಮತ್ತು ಅವ್ರಿಗೊಂದು ಗಿಫ್ಟನ್ನು ಕೊಡುವಂಥದ್ದು ಅವತ್ತೇ ಆಗುತ್ತೆ. ಆಯ್ಕೆಯಾದಂಥ 3 ಜನಕ್ಕೆ ಒಟ್ಟು 250 × 3 ಅಂದರೆ 750 ಜನ ವಿಜೇತರಾಗ್ತಾರೆ. 750ರಲ್ಲಿ 250 ಫಸ್ಟ್ ಪ್ರೈಸ್ ಇರುತ್ತೆ, 250 ಸೆಕೆಂಡ್ ಪ್ರೈಸ್ ಇರುತ್ತೆ, 250 ಥರ್ಡ್ ಪ್ರೈಸ್ ಇರುತ್ತೆ. ಅವರಷ್ಟು ಜನಕ್ಕೆ ಮುಂದಿನ ದಿನಮಾನಗಳಲ್ಲಿ ಶಿರಾದಲ್ಲಿ ಒಂದು 50,000 ಜನ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮ ಇರುತ್ತೆ ನಮ್ಮ ಪಕ್ಷದ ವತಿಯಿಂದ ಇನ್ನು 2 ತಿಂಗಳಲ್ಲಿ. ಆ ಸಂದರ್ಭದಲ್ಲಿ ಅಷ್ಟೂ ಜನನ ಇಲ್ಲಿ ಕರೆದು ಆ ಸಭೆಯಲ್ಲಿ ಅವ್ರಿಗೊಂದು ದೊಡ್ಡ ಮಟ್ಟಕ್ಕೆ ಒಂದು ಸನ್ಮಾನ ಮಾಡಿ ಬಹುಮಾನ ವಿತರಣೆ ಮಾಡಿ ಗೌರವ ಕೊಟ್ಟು ಕಳಿಸುವಂಥ ಕೆಲಸ ಆಗತ್ತೆ. ಸೊ ಇದು ಇವತ್ತಿನ ಪ್ರಮುಖವಾದಂಥ ಪತ್ರಿಕಾಗೋಷ್ಠಿಯ ಅಜೆಂಡಾ. ಈಗಾಗಲೇ ನಾನು ಹೇಳಿದೆ, ಎಲ್ಲೋ ಒಂದು ಕಡೆ ಈ ಕ್ರೌರ್ಯ ಈ ಸರ್ಕಾರದಲ್ಲಿ ವಿಶೇಷವಾಗಿ ದಿನ ಬೆಳಗಾದರೆ ನೋಡ್ತಾ ಇದ್ದೀವಿ. ಒಬ್ಬ ಶಿವಮೊಗ್ಗದ ಒಬ್ಬ 10ನೇ ತರಗತಿಯ ಒಬ್ಬ ವಿದ್ಯಾರ್ಥಿ ಅವನ ಮೇಲೆ ಅಮಾನುಷವಾಗಿ ಹಲ್ಲೆ ಆಗತ್ತೆ. ಹಲ್ಲೆ ಆಗಿ ಆತ ಸ್ಪಾಟಲ್ಲೇ ಸತ್ತೋಗಂಗೆ ಹೊಡೆಯುವಂಥದ್ದಾಗತ್ತೆ. ಆ ಇನ್ನೂ ಮುಗ್ಧ ಮನಸ್ಸುಗಳು, ಅವರಿನ್ನೂ 16 ವರ್ಷ ಕೂಡ ಕಂಪ್ಲೀಟ್ ಮಾಡಿಲ್ಲ, ಅಂಥ ಮಕ್ಕಳ ಮೇಲೆ ಇವತ್ತು ಈ ರಾಜ್ಯದಲ್ಲಿ ಈ ಮಟ್ಟದ ಕ್ರೌರ್ಯ, ಈ ಮಟ್ಟದ ದೌರ್ಜನ್ಯ ನಡೀತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಕೂಡ, ನಿಮ್ಮನ್ನೂ ಒಳಗೊಂಡಂತೆ ಪ್ರತಿಯೊಬ್ಬ ಪ್ರಜ್ಞಾವಂತರಿಗೂ ಕೂಡ ಇವತ್ತು ಈ ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಮಟ್ಟಕ್ಕೆ ಆತಂಕ ಎದುರಾಗಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹಾಳಾಗೋಗಿದೆ. ಇನ್ನು ಜನರಿಗೆ ಉದ್ಯೋಗಗಳಿಲ್ಲ. ಈಗಾಗಲೇ ನೋಡಿದ್ರಿ, ಮೊನ್ನೆ ನಡೆದಂಥ ಯುವಕರ ಪ್ರತಿಭಟನೆ ಏನಿದೆ, ಆ ಪ್ರತಿಭಟನೆಯಲ್ಲಿ ನಿಮ್ಮ ಬಿಟ್ಟಿ ಭಾಗ್ಯಗಳ ಸಾಕು, ನಮಗೇನು ಭರವಸೆ ಕೊಟ್ಟಿದ್ದೀರಿ ಅವೆಲ್ಲ ಬೇಡ, ನಮ್ಗೆ ಉದ್ಯೋಗ ಕೊಡಿ ಅಂತೇಳಿ ಇವತ್ತು ಯುವಕರು ಪ್ರತಿಭಟನೆ ಮಾಡ್ತಿದ್ದಾರೆ. ಸೊ ಅದರ ಜೊತೆಯಲ್ಲಿ ಶಾಲೆಗಳಲ್ಲಿ ಪಾಠ ಮಾಡೋದಕ್ಕೆ ಶಿಕ್ಷಕರಿಲ್ಲ, ಶಾಲೆಗಳಿಗೆ ಮೂಲಭೂತ ಸೌಲಭ್ಯ ಇಲ್ಲ, ಶಾಲೆಗಳನ್ನು ಬಂದ್ ಮಾಡೋದಕ್ಕೆ ಹೊರಟಿದ್ದಾರೆ. 6,000 ಸರ್ಕಾರಿ KPS ಶಾಲೆಗಳನ್ನು ಮಾಡಿ 40,000 ಶಾಲೆಗಳನ್ನು ಹಾಕೋದಕ್ಕೆ ಹೊರಟಿದ್ದಾರೆ. ಇವತ್ತು ಹಳ್ಳಿನಲ್ಲಿ ಗಲ್ಲಿಗಳಲ್ಲಿ ಗಾಂಜಾ, ಅಫೀಮು, ಸಾರಾಯಿ, ಹೆಂಡ ಸಿಗುವಂಥದ್ದು ಧಾರಾಳವಾಗಿ ರಾಜಾರೋಷವಾಗಿ ಇವತ್ತು ನೀವು ಯಾವ ಹಳ್ಳಿ ಯಾವ ಗೇಟ್ಗೆ ಹೋದರೂ ಕೂಡ ಒಂದೊಂದು ಡಾಬಾಗಳನ್ನು ಮಾಡಿಕೊಂಡು ಅಲ್ಲಿ ತಂದು ಎಣ್ಣೆ ಮಾರಾಟ ಮಾಡುವಂಥದ್ದು. ಯುವಕರು ದಾರಿ ತಪ್ಪಿಸ್ತಾ ಇದ್ದಾರೆ. ಈ ಎಲ್ಲ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಆತಂಕಕ್ಕೊಳಗಾಗಿರೋ ಒಂದು ಮನಸ್ಸುಗಳಿಗೆ ಕನಿಷ್ಠ ನಮ್ಮ ಸಂಸ್ಕಾರ ಅಂದ್ರೇನು, ಹಿಂದುತ್ವ ಅಂದ್ರೇನು, ನಮ್ಮ ಭಾರತೀಯತೆ ಅಂದ್ರೇನು, ಭಾರತೀಯರ ಸಂಸ್ಕಾರ ಅಂದ್ರೇನು, ನಾವು ಯಾವ ರೀತಿ ಭ್ರಾತೃತ್ವ, ಸಹೋದರತ್ವ, ಸಹಬಾಳ್ವೆ ಇವುಗಳಿಗೆ ಬೆಲೆ ಕೊಟ್ಟಿರೋರು ಅನ್ನೋ ಒಂದು ವಿಶ್ವಾಸವನ್ನು ಮೂಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಇದಕ್ಕೊಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ. ಇದು ಹಿಂದುತ್ವ ಉಳಿಬೇಕು, ಭಾರತೀಯತೆ ಉಳಿಬೇಕು. ಇದು ಉಳಿದ್ರೆ ಮಾತ್ರ, ಮೊನ್ನೆ ತಾನೇ ನೋಡಿದ್ರಿ ನೀವೆಲ್ಲ, ನಮ್ಮ ಏನು ಯುರೋಪಿಯನ್ ಒಕ್ಕೂಟದ ಒಂದು ಸಭೆಯಲ್ಲಿ ಭಾರತ ಉಳಿದ್ರೆ ಮಾತ್ರ ವಿಶ್ವ ಉಳಿಯುತ್ತೆ ಅನ್ನೋ ಮಾತನ್ನು ನಮ್ಮ ಅಂತಾರಾಷ್ಟ್ರೀಯ ನಾಯಕರು ಆ ಯುರೋಪಿಯನ್ ಒಕ್ಕೂಟದಲ್ಲಿ ಹೇಳಿರುವಂಥದ್ದನ್ನು ನೋಡಿದ್ವಿ. ಭಾರತ ಉಳಿದ್ರೆ ವಿಶ್ವ ಉಳಿಯುತ್ತೆ. ಹಾಗಾಗಿ ಭಾರತೀಯತೆ ಉಳಿದ್ರೆ ನಾವೆಲ್ಲ ಉಳಿತೀವಿ. ಆ ಕಾರಣಕ್ಕಾಗಿ ಈ ದೃಷ್ಟಿಯಿಂದ ಇದೊಂದು ವೈಚಾರಿಕವಾದಂಥ ಕಾರ್ಯಕ್ರಮ, ಒಂದು ಮನಸ್ಸಿಗೆ ಮುದ ನೀಡುವಂಥ ಒಂದು ಕಾರ್ಯಕ್ರಮ. ಜೊತೆಗೆ ಆ ಎಲ್ಲ ವೈಮನಸ್ಯಗಳನ್ನ ಮರೆತು ಒಂದು ವೇದಿಕೆಗೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಯುವತಿಯರನ್ನ, ಸಹೋದರಿಯರನ್ನ, ಮಾತೆಯರನ್ನ ತರುವಂಥ ಒಂದು ಕೆಲಸವನ್ನು ಪಕ್ಷಾತೀತವಾಗಿ, ಇಲ್ಲಿ ಯಾವುದೇ ಪಾರ್ಟಿ ಇನ್ನೊಂದು ಮತ್ತೊಂದಿಲ್ಲ, ಪಕ್ಷಾತೀತವಾಗಿ ಎಲ್ಲ ಸಮಾನ ಮನಸ್ಕ ಜನ ಕೂಡ ಬಂದು ಹೆಣ್ಣು ಮಕ್ಕಳು ಅದರಲ್ಲಿ ಭಾಗವಹಿಸಬೇಕು ಅಂಥೇಳಿ ಮಾಧ್ಯಮ ಮುಖಾಂತರ ನಾನು ಸಾರ್ವಜನಿಕ ಹೆಣ್ಣು ಮಕ್ಕಳಲ್ಲಿ, ವಿಶೇಷವಾಗಿ ಸಹೋದರಿಯರಲ್ಲಿ, ತಾಯಂದಿರಲ್ಲಿ ನಾನು ನನ್ನ ಮನವಿಯನ್ನು ಹೇಳಿ ನಿಮ್ಮ ಮುಖಾಂತರ ಅವರಿಗೆ ತಲುಪಬೇಕು.
ಇದಕ್ಕೊಂದು ಉದ್ಘಾಟನೆಯನ್ನ ಈ ಬರೋ 2ನೇ ತಾರೀಕು ಅಲ್ಲ ಕುಮಾರ್, ಗೋಪಿಗುಂಟೆ ಗ್ರಾಮದಲ್ಲಿ ಒಂದು ಕದಿರೆ ಹುಣ್ಣಿಮೆ ಅಲ್ಲೊಂದು ದೇವತಾ ಕಾರ್ಯಕ್ರಮ ನಡೆಯುತ್ತೆ. ಅದರಲ್ಲಿ ಚಾಲನೆ ಕೊಡ್ತೀವಿ. ಇದು ಹೀಗೆ ಅಂತಾನೆ ಹೋಗಲ್ಲ, ಇದು ಪಂಚಾಯತಿ ವೈಸೆ ಅಂತಲ್ಲ, ಒಂದು ಆಯ್ಕೆ ಮಾಡಿಕೊಂಡು ಫಸ್ಟ್ ಕಮ್ ಫಸ್ಟ್ ಯಾವ ಪಂಚಾಯತಿಯವರು ಮೊದಲು ಬರ್ತಾರೆ ಅಲ್ಲಿ ಕಾರ್ಯಕ್ರಮ ಮುಗಿಸಿ ಅಷ್ಟು ಹಳ್ಳಿಗಳಿಗೆ ನೆಕ್ಸ್ಟ್ ಮುಂದಿನ ಪಂಚಾಯತಿ ಆಯ್ಕೆ ಮಾಡೋದು. ಇದು ರಾಮನವಮಿ ಒಳಗೆ ಆಗ್ಬೋದು ಅಥವಾ ರಾಮನವಮಿ ಆದಮೇಲೂ ಕೂಡ ಮುಂದುವರಿಬೋದು. ಬಟ್ ಯುಗಾದಿ ಮತ್ತು ರಾಮನವಮಿ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ನಾವು ಚಾಲನೆ ಕೊಡ್ತಾ ಇದ್ದೀವಿ. ಸಾಧ್ಯ ಆದಷ್ಟು ರಾಮನವಮಿ ಒಳಗೆ ಮುಗಿಸೋ ಪ್ರಯತ್ನ ಮಾಡ್ತೀವಿ. ಒಂದು ವೇಳೆ ಏನಾದರೂ ಏಕೆಂದರೆ 35 ಪಂಚಾಯತಿ ನಮಗೆ 35 ದಿನ ಬೇಕಾಗತ್ತೆ. ಇದರ ಜೊತೆಗೆ ನನಗೆ 6ನೇ ತಾರೀಕಿಂದ ಸೆಷನ್ ಶುರುವಾಗ್ತಾ ಇದೆ. ಒಂದು 20 ದಿವಸ ನನಗೆ ಸೆಷನ್ಗೆ ಸಮಯ ಕೊಡಬೇಕಾಗತ್ತೆ. ಸೊ ಆ ಕಾರಣಾಗಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ 2 ತಿಂಗಳೊಳಗಡೆ ಈ ಕಾರ್ಯಕ್ರಮ ಎಲ್ಲ ಹಳ್ಳಿಗಳಿಗೂ ತಲುಪೋ ಥರ ಮಾಡುವಂಥ ಉದ್ದೇಶ ಇದೆ. ಸೊ ದಯಮಾಡಿ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ನಾನು ವಿನಂತಿ ಮಾಡಿ ಪತ್ರಿಕಾಗೋಷ್ಠಿಗೆ ಬಂದಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಕೂಡ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ. ಜಿನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜಿನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜಿನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜಿನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.